ಸರ್ಕಾರದ ಮೇಲೆ ಒಂದು ಸಲ್ಲದ ಆರೋಪಿಸಿ ಸಾಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಮೇಲೆ ಒಂದು ನ್ಯಾಯಾಂಗ ತನಿಖೆ ನಡೆಸಬೇಕಂತೇಳಿ ಕೆಲವೊಂದು ಆರೋಪಗಳು ಹೊರಿಸಿ ಒಂದು ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಅಂತ ರಾಜ್ಯಪಾಲರ ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತು ಒಂದು ಬಂದ್ ಕರೆಗೆ ಆಗಮಿಸಿದ ಎಲ್ಲ ಹಿರಿಯರೇ ಹಾಗೂ ಸುತ್ತಮುತ್ತಲಿನ ಎಲ್ಲ ಯುವಕರೇ ಹಾಗೂ ತಾಯಂದಿರೇ ಅಕ್ಕ ತಂಗಿಯಂದಿರೇ, ಯಾಕಂದರೆ ಈಗಾಗಲೇ ಈ ಸಿದ್ದರಾಮಯ್ಯನಿಂದ ಪ್ರಾಸಿಕ್ಯೂಷನ್ ಕೊಡೋಕ್ಕಿಂತ ಮುಂಚೆನ ನಮ್ಮ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಶಿಕಲಾ ಜೊಲ್ಲೆ ಹಾಗೂ ನಿರಾಣಿ ಒಂದು ಅದೇ ಥರನಾಗಿ ಒಂದು 3-4 ಜನರಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಪೆಂಡಿಂಗ್ ಅದಾವ. ಮೊದಲ ಕೇಸ್ ಮುಗಿದ ಮೊದಲ ಏನೈತಿ ಈ ಸರ್ಕಾರಕ್ಕೆ ಕ್ರಾಂತಿ ಬರಬೇಕು, ಚೆನ್ನಾಗಿ ಚಲೋದಾಗಿ ಸ್ಕೀಮ್ ಮಾಡಿ ಅಧಿಕಾರ ಸಾಕ್ತಾರೋ ಹೆಂಗಾರು ಮಾಡಿ ಸರ್ಕಾರ ಕೆಡಬೇಕಂತೇಳಿ ಹುನ್ನಾರ್ದಂದ್ರೆ ಇವ್ರು ಷಡ್ಯಂತ್ರ ಮಾಡಿ ಕುಮಾರಸ್ವಾಮಿ ಆರ್ ಅಶೋಕ ಇವೆಲ್ಲ ಕೂಡ ಒಂದು ಷಡ್ಯಂತ್ರ ಮಾಡಿ ಸರ್ಕಾರಕ್ಕೆ ಒಂದು ಕಪ್ಪು ಮಸಿ ಬೆಳಿಬೇಕು. ಯಾಕಂದ್ರೆ ಇವಾಗ ಸ್ಪಷ್ಟ ಬಹುಮತವಾದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ಎಲ್ಲ ರೀತಿಯಿಂದ ಅಳಿಗಾಡ್ಸಕ್ಕಾಗೋತು ತಿಳ್ಕೊಂಡು ಏನು ಮಾಡಾಕ್ತಾರೆ ಇವ್ರ ಏನಾರು ಹುನ್ನಾರು ಮಾಡಿ ಒಟ್ಟೆ ಸರ್ಕಾರ ಕೆಡಬೇಕಂತ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ಗುರಿಯ ಕೊಡ್ಬೇಕಂತ ತಿಳ್ಕೊಂಡು ಈ ಸರ್ಕಾರದ ಒಂದು ಆರೋಪ ಹೊರಿಸಿ ಇದು ಮಾಡ್ತಾರೆ. ಎಲ್ಲರೂ ಸರ್ವಾನುಮತನ ಖಂಡಿಸುವ ಇದೇ ಥರನಾಗಿ ನಾವು ಮುಂದೋದ್ರೆ ಇದಕ್ಕೆ ಉಗ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಂತೇಳಿ ಈ ಹೇಳಿಕೆ ಮೇಲೆ ಎಚ್ಚರಿಕೆ ಇಡ್ತಾರೆ. ಗೋಕಾಕ್ಪುರ್ಗೆ ಎಚ್ಚರಿಕೆ ಇಡ್ತೇವೆ. ಇಲ್ಲಿ ಎತ್ತಗಡ್ಬಾರ ಸಿದ್ದರಾಮಯ್ಯ ಸರ್ಕಾರ ಉಳಿಸಿದ್ರೆ ಆತ್ಮಾಹುತಿ ದಳ ಕೆಲವೊಂದು ಯುವಕರ ಆತ್ಮಹತ್ಯೆ ಮಾಡೋಕ್ಕೂ ಸಿದ್ಧದಾರು. ಈ ಮೂಲಕ ಕೊಟ್ಟಂತಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಹುನ್ನಾರ್ತಾರೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊ ಅಂತೇಳಿ ನಾವು ಈ ಮೂಲಕ ಹೇಳಿ ಒಂದು ಎಚ್ಚರಿಕೆ ಇಡುವ ಅಂತೇಳಿ ನಾನು ನನ್ನ 2 ಮಾತು ಮುಗಿಸ್ತೇನೆ. ಮಾನ್ಯ ಗಣಮಿತ ರಾಜ್ಯಪಾಲರು ನಾನು ಕಾನೂನಿನ ಅಡಿಯೊಳಗನ ಪರಿಮಿತಿಯೊಳಗನ ಇವತ್ತು ಅವ್ರ ಮೇಲೆ ತನಿಖೆ ಮಾಡ್ಲಿಕ್ಕೆ ನಾನು ಅನುಮತಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಆದ್ರೆ ವಾಸ್ತವವಾಗಿ ಯಾವ ತನಿಖೆ ಆಗ್ಬೇಕಾಗಿತ್ತು ಅಂದ್ರೆ ಮೇಲ್ನೋಟಕ್ಕಾದ್ರೂ ಸಹಿತ ಅದ್ರ ಹಸ್ತಕ್ಷೇಪ ಅಥವಾ ಅವ್ರು ಮಾಡಿದಂತ ಅವ್ಯವಹಾರ ಭ್ರಷ್ಟಾಚಾರ ಕಂಡು ಬರ್ಬೇಕು. ಆದ್ರೆ ಇವತ್ತು ಯಾವ ಮೂಡಾ ಪ್ಲಾಟ್ಗಳ ಕುರಿತಾಗಿ ಇವತ್ತು ಆಪಾದನೆ ಇದೆ, ಆ ಯಾವ ವ್ಯವಹಾರದಲ್ಲಿಯೂ ಸಹಿತ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಆಗಿಲ್ಲ. ಅದು ಮೊದಲೇದು. ಎರಡನೇದಾಗಿ ಬಹುಶಃ ಅವರ ಅಧಿಕಾರ ಅವಧಿಯೊಳಗಾಗಿತ್ತಂದ್ರೆ ಅವ್ರ ಮಂತ್ರಿನೋ ಉಪಮುಖ್ಯಮಂತ್ರಿನೋ ಮುಖ್ಯಮಂತ್ರಿ ಆದಾಗ ಆ ಒಂದು ವ್ಯವಸ್ಥೆ ಆ ಒಂದು ಟ್ರಾನ್ಸಾಕ್ಷನ್ ನಡೆದಿತ್ತಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಐತೆ ಅಂತೇಳಿ ನಾವು ಗ್ರಹಿಸಿ ಹಿಡಿಬಹುದಾಗಿತ್ತು. ಆದ್ರೆ ಅವರ ಅಧಿಕಾರದೊಳಗೆ ಇಲ್ಲದಂತ ಅವಧಿಯೊಳಗಾದಂತ ಘಟನೆಗೆ ಅವ್ರ ಜವಾಬ್ದಾರಲ್ಲ. ಯಾಕಂದ್ರೆ ಅವ್ರ ಬೇರೆ ಪಕ್ಷದ ಸರ್ಕಾರ ಇತ್ತು, ಅದ್ರದ್ದು ಏನಾದ್ರೂ ಜವಾಬ್ದಾರಿ ಇದ್ರೆ ಅಥವಾ ಅದರ ಸಾಧಕ ಬಾಧಕ ಹೊಣೆ ಹಾಕಿದ್ರೆ ಆ ಸರ್ಕಾರ ಆಗ್ತೈತೆ ಹೊರತಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಲ್ಲ ಅಥವಾ ಅವ್ರ ಕುಟುಂಬ ಅಲ್ಲ ಅನ್ನೋಂಥ ಮಾತನ್ನ ನಾವಿಲ್ಲಿ ಹೇಳ್ಬೇಕಾಗಿ. ಯಾವ್ದು ಇಲ್ಲ ಅದು ಹೇಳಿಲ್ರಿ. ನೋಡಿ, ಕೆಲವೊಂದು ಸಲ ರಾಜಕೀಯ ವ್ಯವಸ್ಥೆ ಎಲ್ಲಿ ಬಂದು ನಿಂತೈತೆ ಅಂದ್ರೆ ಯಾರೇ ಪ್ರಾಮಾಣಿಕರಲ್ಲಿ ಏನಿರಲಿ ಅವತ್ತಿನ ರಾಜಕೀಯ ಒಂದು ಗುರಿ ಮುಟ್ಟಬೇಕಾದ್ರೆ ನಾವೇನಾದ್ರೂ ಬದಲಾವಣೆ ಮಾಡ್ಬೇಕಾಗಿತ್ತಂದ್ರ ಅಥವಾ ಯಾರನ್ನು ಅಧಿಕಾರಕ್ಕೆ ಇಳಿಸ್ಬೇಕಾಗಿತ್ತಂದ್ರೆ ಯಾವುದೋ ಒಂದು ಘಟನೆಯನ್ನ ಅದ್ರ ರಾಜಕೀಯ